ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ನನ್ನ ವಿಷಯ ಹೆಲ್ತ್, ರಿಲೇಷನ್ಶಿಪ್, ವೆಲ್ತ್ ಹೇಗಿದೆ ಅಂತ ನಿಮ್ಮ ರಿಸ್ಟ್ ವಾಚ್ ನೋಡಿ ಹೇಳ್ಬೋದು ಗೊತ್ತಾ. ಅದು ನಮ್ಮ ದೇಹದಲ್ಲಿ ನಡೆಯುವ, ನಮ್ಮ ದೇಹದಲ್ಲಿ ಹೇಗೆ ನಾವು ಉಸಿರಾಡುತ್ತೀವೋ, ಹೃದಯ ಹೇಗೆ ಬಡಿಯುತ್ತದೆಯೋ ಹಾಗೆ ಹೊರಗೆ ಒಂದು ವಸ್ತು ನಡೆಯುತ್ತದೆ, ಅದೇ ರಿಸ್ಟ್ ವಾಚ್. ಈಗಿನ ಸಮಯದಲ್ಲಿ ವಾಚ್ ಯಾಕೆ ಕಟ್ಟಬೇಕು, ಮೊಬೈಲ್ ಕೈಯಲ್ಲೇ ಇರುತ್ತಲ್ಲ, ವಾಚ್ ಟೈಮ್ ನೋಡ್ಬೋದಲ್ವಾ ಅಂತ ಹೇಳಿ ವಾಚ್ನ ಅವಾಯ್ಡ್ ಮಾಡಿ ಆಫೀಸಿಗೆ ಆಗಲಿ, ಕಾಲೇಜ್ ಸ್ಟೂಡೆಂಟ್ ಆಗಲಿ, ಈ ಗೃಹಿಣಿಯರಾಗಲಿ ಹಾಗೆ ಎಲ್ಲರೂ ವಾಚ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಈಗಿನ ಸಮಯದಲ್ಲಿ ಸ್ಮಾರ್ಟ್ ವಾಚು ಕೂಡ ಇದೆ. ಸ್ಮಾರ್ಟ್ ವಾಚಿಂದ ತುಂಬ ಜನ ಸ್ಮಾರ್ಟ್ ವಾಚ್ ಯೂಸ್ ಮಾಡೋರು ಹೆಲ್ತ್ ಕಾನ್ಷಿಯಸ್ಗೋಸ್ಕರ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತಾರೆ. ರಿಸ್ಟ್ ವಾಚ್ ನಿಮ್ಮ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ಪಿನ ಬಗ್ಗೆ, ಯೂನಿವರ್ಸ್ ಜೊತೆ ನೀವು ಹೇಗಿದ್ದೀರಾ, ದುಡ್ಡಿನ ಜೊತೆ ಹೇಗಿದ್ದೀರಾ, ಹೆಲ್ತ್ ಜೊತೆ ಹೇಗಿದ್ದೀರಾ, ಕರಿಯರ್ ಮ್ಯಾನೇಜ್ಮೆಂಟ್ ಜೊತೆ ಹೇಗಿದ್ದೀರಾ, ಇದೆಲ್ಲ ನಿಮ್ಮ ರಿಸ್ಟ್ ವಾಚ್ ಹೇಳುತ್ತದೆ. ನಿಮಗೆ ಗೊತ್ತಾ? ಸ್ಮಾರ್ಟ್ ವಾಚ್ ಎಷ್ಟು ಸ್ಮಾರ್ಟ್ ಇದೆ ಅಂದರೆ A to Z ನಮ್ಮ ಹೆಲ್ತ್ ಬಗ್ಗೆ, ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ A to Z ನಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗುತ್ತಾ ಇದೆ. ಆದರೆ ಇದರಿಂದ ನಮಗೆ ಇನ್ನೊಂದು, ನಮ್ಮ ಲೈಫ್, ನಾವು ನಮ್ಮನ್ನು ತುಂಬ ಬ್ಯುಸಿ ಮಾಡ್ಕೊಂಡಿರ್ತೀವಿ, ನಮಗೆ ನಾವು ಸಮಯ ಕೊಡೋಕ್ಕೆ ಆಗಲ್ಲ. ರಿಸ್ಟ್ ವಾಚ್ ಬಿಡಿ, ರಿಸ್ಟ್ ವಾಚ್ ಅಷ್ಟೇ ತಾನೇ, ಅದನ್ನು ತಗೊಂಡ್ರೆ ಆಯಿತು ಬಿಡಿ, 100-200 ರೂಪಾಯಲ್ಲಿ ಸಿಗುತ್ತೆ, ಅದರಲ್ಲೇನಿದೆ ದೊಡ್ಡದು ಸಮಸ್ಯೆ ಹಾಗಂತ ನೀವು ತಿಳಿದುಕೊಳ್ಬೇಡಿ. ರಿಸ್ಟ್ ವಾಚಲ್ಲಿ ನಾವು ಏನೇ ಆಗಲಿ, 100 ರೂಪಾಯಿ 500 ರೂಪಾಯಿ ಆದರೂ ಆಗಲಿ, ಅದರಲ್ಲಿ ಬ್ರ್ಯಾಂಡೆಡ್ ವಾಚೇ ತಗೋಬೇಕು. ಸೊನಾಟಾನು ಬ್ರ್ಯಾಂಡೆಡ್ ವಾಚ್ ಬರುತ್ತೆ, ಟೈಟನಲ್ಲೂ ಬರುತ್ತೆ. ಆದರೆ ಅದು ರೋಡ್ ಸೈಡ್ ಅದೇನು ಹೆಸರಲ್ಲಿ ಫಸ್ಟ್ ಕಾಪಿ ವಾಚ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಫಸ್ಟ್ ಕಾಪಿ ವಾಚ್ ನಾವು ಯೂಸ್ ಮಾಡಬಾರ್ದು, ಈವನ್ ನಮ್ಮ ಮಕ್ಕಳಿಗೂ ಕೊಡಿಸಬಾರದು ಅದನ್ನು. ರಿಸ್ಟ್ ವಾಚ್ ಬಗ್ಗೆ ನಾನು ತಿಳ್ಕೊಂಡೆ, ಕೋರ್ಸು ಕಂಪ್ಲೀಟ್ ಮಾಡಿದೆ. ಹಾಗೆ ನಾನು ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋದೆ. ಹಾಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ನನಗೆ ಗೊತ್ತಾಯಿತು, ಆದಷ್ಟು ಜನ ಫಸ್ಟ್ ಕಾಪಿ ವಾಚ್ ಯೂಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಪರ್ಸ್ನಾಲಿಟಿಗೆ ತುಂಬ ಹಾನಿಕರ, ಹಾಗೂ ನಮಗೆ ಗ್ರೋತ್ ಆಗೋಕ್ಕೆ ಕೊಡಲ್ಲ, ತುಂಬ ಪ್ರಾಬ್ಲಮ್ ಕೊಡುತ್ತೆ. ಫಸ್ಟು ನಾವು ಪರ್ಸ್ನಲಿ ಆಗಿ ನಾವು ಡಿಸಿಷನ್ ಮೇಕರ್ ಆಗೋಕ್ಕಾಗಲ್ಲ. ಸೆಕೆಂಡ್, ನಮಗೆ ಫೈನಾನ್ಷಿಯಲಿ ಸಪೋರ್ಟ್ ಆಗಲಿ, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಯಾವಾಗಲೂ ಬರ್ತಾ ಇರುತ್ತೆ. ಆದಷ್ಟು ಫಸ್ಟ್ ಕಾಪಿ ವಾಚ್ ಅವಾಯ್ಡ್ ಮಾಡಿ.